ಮಧ್ಯಾಹ್ನ 1:35. ನಮಸ್ತೆ ಬಿಗ್ ಬಾಸ್. ಇಂಥ ಒಂದು ದಿನ ನನ್ನ ಜೀವನದಲ್ಲಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನನಗೆ ತುಂಬ ಆಸೆಗಳಿತ್ತು. ನನ್ನ ಜೀವನದಲ್ಲಿ ಆಸೆ ಇತ್ತು. ಬಿಗ್ ಬಾಸ್ಗೆ ಬರೋದು ಕೂಡ ನನ್ನ ಒಂದು ಬಹಳ ದೊಡ್ಡ ಆಸೆ, ಒಂದು ಡ್ರೀಮ್ ಆಗಿತ್ತು. ಆ ಡ್ರೀಮ್ ಇವತ್ತು ನನಸಾಗಿದೆ. ಆ ಡ್ರೀಮ್ನ ನೀವು ಫುಲ್ಫಿಲ್ ಮಾಡಿದ್ದೀರಾ. ಯಾವುದೋ ದುಃಖದಲ್ಲಿ ಏನೋ ಭಾರ ಹಾಕ್ಕೊಂಡಿದ್ದವನ್ನ ನಾನು ನಿನ್ನ ಜೊತೆ ಇದ್ದೀನಿ ಅಂತ ನನ್ನ ಕೈ ಹಿಡಿದು ಇಲ್ಲಿವರೆಗೆ ನಡೆಸ್ಕೊಂಡು ಬಂದು ನನ್ನನ್ನು ನನಗೆ ವಾಪಸ್ ತಂದು ಕೊಟ್ರಿ. ನಾನು ಇದ್ದೀನಿ ನಿನ್ನ ಜೊತೆ ಅಂತ ಪ್ರತಿ ಹೆಜ್ಜೆಲ್ಲೂ ನಾನು ಎಲ್ಲೋ ಕಳೆದೋದಾಗ ಮತ್ತೆ ನಾನು ಬೇಡ ಅಂತ ಹೋಗ್ತೀನಿ ಅಂದಾಗ ನಿನ್ನ ಜೊತೆ ನಾನಿದ್ದೀನಿ ಅಂತ ನನ್ನ ಕೈ ಹಿಡಿದು ನಡೆಸ್ಕೊಂಡು ಬಂದ್ರಿ. ಇಲ್ಲಿಂದ ಹೊರಗಡೆ ನನ್ನ ಹೊಸ ಜೀವನಕ್ಕೆ ನಾನು ಕಾಲಿಡ್ತಾ ಇದ್ದೀನಿ. ಅದಕ್ಕೆ ನನಗೀಗ ಉಳಿದಿರೋದು ಒಂದೇ ಒಂದು, ನನ್ನ ಮೇಕ್ ಓವರ್, ನನ್ನ ಹೊಸ ಮೇಕ್ ಓವರ್ ಬೇಕು ನನಗೆ. ನಾನು ಈ ನನ್ನ ಹೇರ್ ಸ್ಟೈಲ್ನ ಎಲ್ಲ ಇಲ್ಲಿ ಚೇಂಜ್ ಮಾಡಿ ನಾನೊಬ್ಬ ಹೊಸ ವ್ಯಕ್ತಿಯಾಗಿ, ಒಬ್ಬ ಹೊಸ ಪರ್ಸನ್ ಆಗಿ ಈ ಮನೆಯಿಂದ, ಈ ನನ್ನ ದೇವಸ್ಥಾನದಿಂದ, ಈ ನನ್ನ ಅರಮನೆಯಿಂದ ನಾನು ಹೊರಗಡೆ ಹೋಗ್ತಾ ಇದ್ದೀನಿ ಒಬ್ಬ ಹೊಸ ವ್ಯಕ್ತಿಯಾಗಿ. ಅದಕ್ಕೆ ಒಂದು ಬ್ಯೂಟಿಫುಲ್ ಮೇಕ್ ಓವರ್ ಬೇಕು. ಅದು ಒಂದೇ ಒಂದು ಆಸೆ ಇದೆ. ಆ ಆಸೆನ ನೀವು ಈಡೇರಿಸ್ಕೊಡ್ಬೇಕು ನನಗೆ ಬಿಗ್ ಬಾಸ್. ಥ್ಯಾಂಕ್ ಯು. ಬಿಗ್ ಬಾಸ್, ನನ್ನ ಮನಸ್ಸಲ್ಲಿರೋ ಆಸೆನ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ, ಆ ಪತ್ರದಲ್ಲಿ ಬರ್ಕೊಂಡಿದ್ದೀನಿ. ನನ್ನ ಈ ಆಸೆನ ಈಡೇರಿಸಿ ಕೊಡಿ. ಆ್ಯಂಡ್ ಐ ಲವ್ ಯು ಬಿಗ್ ಬಾಸ್. ಮಧ್ಯಾಹ್ನ 1:50. ಇದು ನನ್ನ 3 ವಿಶ್. ಮೊದಲನೇದು, ನನ್ನ ತಮ್ಮ ಫ್ಯಾಮಿಲಿ ರೌಂಡಲ್ಲಿ ಬಂದು ಅಮ್ಮ ಮತ್ತು ತಮ್ಮ ಹೊರಗೆ ಹೋಗಿದ್ದ ರೀತಿ ಅದೊಂಥರ ನನಗೆ ತುಂಬ ಬ್ಯಾಡ್ ಮೆಮೊರಿಯಾಗಿ ಉಳಿದಿದೆ. ಸೊ ಅವ್ನು ಮತ್ತೆ ಬಂದು ಒಂದು ಒಳ್ಳೆ ಮೆಮೊರಿ ಕ್ರಿಯೇಟ್ ಮಾಡಬೇಕು ಅನ್ನೋ ಆಸೆ. ಫಿಲ್ಮ್ ನೋಡಬೇಕು ಅಂತ ಅನಿಸಿದ್ದುಂಟು, ಹಾಗಾಗಿ ಈ ಬಿಗ್ ಬಾಸ್ ಮನೆಯಲ್ಲಿ ಮೂವಿ ನೋಡಬೇಕು ಅನ್ನೋ ಆಸೆ. ಥರ್ಡ್ ಒನ್, ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಬಿಗ್ ಬಾಸ್ ಮನೆಯಲ್ಲಿ, ಬಟ್ ಕಳಪೆಗೆ ಹೋಗಿಲ್ಲ. ಸೊ ಅದೊಂದು ಆಸೆ ಇದೆ ಅಷ್ಟೇ. ಬಾಸ್, ಥ್ಯಾಂಕ್ ಯು. ಮಧ್ಯಾಹ್ನ 1:55. ಬಿಗ್ ಬಾಸ್, ನನ್ನ ಮೊದಲನೇ ಆಸೆ ಅಭಿ, ಮಂಜಕ್ಕ, ಸ್ಪಂದನ, ಮಾಳು, ಕಾವ್ಯ, ರಘು ಅವ್ರ ಜೊತೆ ನನಗೆ ಇಲ್ಲಿ ಒಂದು ಗ್ರೂಪ್ ಫೋಟೋ ಬೇಕು ಅಂತ. ಈ ಮನೆ ಒಳಗಡೆ ಅವ್ರನ್ನ ಆದರೆ ಇಲ್ಲಿ ಒಳಗಡೆ ಕರೆಸಿ ಒಂದು ಗ್ರೂಪ್ ಫೋಟೋ ಬೇಕು ಇವ್ರ ಜೊತೆ ಅಂತ. ಎರಡನೇದು ಕಿಚ್ಚನ ಚಪ್ಪಾಳೆ ಫೋಟೋ. ಅದು ನೀವು ನಮ್ಮ ಮನೆಗೆ ಕೊಡ್ತಿರೋ ಇಲ್ಲೋ ನನಗೆ ಗೊತ್ತಿಲ್ಲ. ಅದಕ್ಕೋಸ್ಕರ ಆ ಫೋಟೋ ನಮ್ಮ ಮನೆಗೆ ಎತ್ಕೊಂಡು ಹೋಗಬೇಕು ಅಂತ ಒಂದು ಆಸೆ ಇದೆ. ಅದಕ್ಕೋಸ್ಕರ ಅದೊಂದು ಬರೆದಿದ್ದೀನಿ. ನನ್ನ ಮೂರನೇ ಆಸೆ ಬಂದು ನನ್ನ ಕಸಿನ್ಸ್ ಅವ್ರನ್ನ ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಕರೆಸ್ಬೇಕು ಅಂತ ನನ್ನ 3 ಆಸೆ ಇದೆ. ಅದಕ್ಕೋಸ್ಕರ 3 ಬರೆದಿದ್ದೀನಿ. ಥ್ಯಾಂಕ್ ಯು. ನನ್ನ ಆಸೆ ಈಡೇರಲಿ ಬಿಗ್ ಬಾಸ್. ರಾತ್ರಿ 10:20.
ಇದು ಬಿಗ್ ಬಾಸ್. ಪ್ರತಿಯೊಬ್ಬರನ್ನು ಮಾನಸಿಕವಾಗಿ, ದೈಹಿಕವಾಗಿ ಹಾಗೂ ಭಾವನಾತ್ಮಕವಾಗಿ ಪರೀಕ್ಷೆಗೆ ಒಡ್ಡುವ ಈ ಬಿಗ್ ಬಾಸ್ ಮನೆಯಲ್ಲಿ ಒಮ್ಮೆಯೂ ತನ್ನ ಮಾನಸಿಕ ಸ್ಥಿಮಿತವನ್ನು ಕಳೆದುಕೊಳ್ಳದೆ, ಎಂದು ಭಾವೋದ್ರೇಕಗೊಳ್ಳದೆ, ಯಾವುದೇ ಕ್ಷಣದಲ್ಲೂ ದೈಹಿಕವಾಗಿ ಕುಗ್ಗದೆ, ತಂಗಾಳಿಯ ಪ್ರಶಾಂತತೆಯೊಂದಿಗೆ ತಿಳಿ ನೀರಿನಷ್ಟೇ ಪಾರದರ್ಶಕವಾಗಿ, ಬಿದಿರಿನಂತೆ ತಲೆ ಬಾಗದಂತೆ ಈ ಮನೆಯಲ್ಲಿ ಜೀವಿಸಿದ ಏಕೈಕ ಸ್ಪರ್ಧಿ ಧನುಷ್. ಈ ಮನೆ ಅದೆಷ್ಟೋ ಟಾಸ್ಕ್ ಮಾಸ್ಟರ್ಗಳನ್ನು ಕಂಡಿದೆ, ಆದರೆ ಈ ಧನುಷ್ನ ಧನಸ್ಸಿನಿಂದ ಗುರಿ ಇಟ್ಟ ಬಾಣ ಎಂದು ತನ್ನ ಗುರಿ ತಪ್ಪಲೇ ಇಲ್ಲ. ತಾನು ವೈಯಕ್ತಿಕವಾಗಿ ಆಡಿದ ಯಾವುದೇ ಟಾಸ್ಕ್ನಲ್ಲಿ ಸೋಲು ಅನುಭವಿಸದ ಈ ಮನೆಯ ಗ್ರ್ಯಾಂಡ್ ಟಾಸ್ಕ್ ಮಾಸ್ಟರ್ ಧನುಷ್. ಈತ ಮಗನಾಗಿ, ಗಂಡನಾಗಿ, ಸ್ನೇಹಿತನಾಗಿ, ತನ್ನ ಬಾಂಧವ್ಯಗಳಲ್ಲಿ ಒರೆಗೆ ಹಚ್ಚಿದರೂ ತನ್ನ ಗುಣ ಬಿಡದೆ ಹಿರಿಮೆಯನ್ನು ಮೆರೆದ ಅಪರಂಜಿ ಈ ಧನುಷ್. ಈ ಸೀಸನ್ನ ಮನೆಯಲ್ಲಿ ಅತಿ ಹೆಚ್ಚು ಬಾರಿ ಕ್ಯಾಪ್ಟನ್ ಆದ ಹೆಗ್ಗಳಿಕೆ ಕೂಡ ಧನುಷ್ ಅವರಿಗೆ ಸಲ್ಲುತ್ತದೆ. ಬಿಗ್ ಬಾಸ್. ಧನುಷ್ ಅವರ ಈ ಮನೆಯ ಪಯಣದ ಒಂದು ಕಿರುನೋಟ ಈಗ ನಿಮ್ಮ ಮುಂದೆ. ನೋಡಿ, ಆನಂದಿಸಿ, ಸಂಭ್ರಮಿಸಿ. ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್. ಇಂಥ ಅದ್ಭುತವಾದ ವಿಡಿಯೋಗೆ ಥ್ಯಾಂಕ್ ಯು ಬಿಗ್ ಬಾಸ್. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಿಮ್ಮೆಲ್ರೂ ನೋಡಿದ್ನಲ್ಲ, 100 ಆನೆ ಬಲ ಬಂತು. ಚೆನ್ನಾಗೇ ಇರ್ತೀನಿ. ನಮ್ಮನ್ನು ನೋಡಬೇಕು ಅಂತ, ನನ್ನನ್ನು ಸಪೋರ್ಟ್ ಮಾಡಬೇಕು ಅಂತ ನಿಮ್ಮೆಲ್ಲರೂ ಕೆಲಸನ ಸೈಡ್ಗಿಟ್ಟು ಇಷ್ಟು ದೂರ ಬಂದಿರೋದಕ್ಕೆ ನಿಮ್ಮೆಲ್ರಿಗೂ ಸಾಷ್ಟಾಂಗ ನಮಸ್ಕಾರಗಳು.
ನನಗೆ ಜಾಸ್ತಿ ಬಣ್ಣದ ಮಾತುಗಳನ್ನ ಮಾತಾಡೋಕ್ಕೆ ಬರಲ್ಲ. ಇಲ್ಲಿ ಬರೋಕ್ಕೆ ಮುಂಚೆ ಇಷ್ಟು ಕಷ್ಟಪಟ್ಟಿದ್ದೀನಿ ಅಷ್ಟು ಕಷ್ಟಪಟ್ಟಿದ್ದೀನಿ ಅಂತ ನಾನು ಹೇಳಲ್ಲ. ಯಾಕಂದರೆ ಅವ್ರವ್ರು ಬೆಳಿಬೇಕು ಅಂದರೆ ಅವ್ರವರೇ ಕಷ್ಟಪಡಬೇಕು. ಚಿಕ್ಕದಾಗಿ ಚೊಕ್ಕವಾಗಿ ಮಾತಾಡ್ತೀನಿ, ಅದರಲ್ಲೂ ಏನಾದರೂ ತಪ್ಪಾದರೆ ಹೊಟ್ಟೆಗೆ ಹಾಕೊಂಡು ಕ್ಷಮಿಸ್ಬಿಡಿ. ಈ ನನ್ನ ವಿ.ಟಿ ಜರ್ನಿನ ನೋಡಿದ್ರಿ. ಈ ಬಿಗ್ ಬಾಸ್ ಮನೆಗೆ ಬಂದ ಮೇಲೆ ನನ್ನ ಮಾತು, ನನ್ನ ವ್ಯಕ್ತಿತ್ವ, ನನ್ನ ಆಟ, ನನ್ನ ಧೈರ್ಯ ನೀವೆಲ್ಲರೂ ನೋಡಿದ್ದೀರಾ. ನನ್ನ ಒಪಿನಿಯನ್ ಹೇಳ್ಬೇಕಾದ್ರೆ, ನನ್ನ ಮಾತಾಡಬೇಕಂದ್ರೆ ನಾನು ಯಾವತ್ತೂ ಎದುರ್ಕೊಂಡಿಲ್ಲ. ಏನಿದ್ರು ಡೈರೆಕ್ಟಾಗಿ ಹೇಳಿದ್ದೀನಿ. ನಮ್ಮಮ್ಮ ಯಾವಾಗೂ ಹೇಳೋರು, ನಿನ್ನಿಂದ ಒಬ್ರಿಗೆ ಒಳ್ಳೇದಾಗದೇ ಇದ್ರೂ ಪರವಾಗಿಲ್ಲ, ಕೆಟ್ಟದಾಗದೇ ಇರೋ ಥರ ನೋಡ್ಕೋ ಅಂತ. ಅದಕ್ಕೆ ಇಲ್ಲಿ ಏನೇ ಕೆಲಸ ಮಾಡಬೇಕಂದ್ರೂ 100 ಸತಿ ಯೋಚನೆ ಮಾಡ್ತಿದ್ದೆ, ನನ್ನ ತಪ್ಪಿಂದ ಇನ್ನೊಬ್ರು ಕೆಟ್ಟದಾಗಬಾರ್ದು ಅಂತ. ಅದೇ ರೀತಿ ಇಲ್ಲಿವರೆಗೂ ಬಂದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಅದು ನಿಮ್ಗೆ ಇಷ್ಟ ಆಗಿದೆ ಅಂತಲೂ ಅಂದ್ಕೊಂಡಿದ್ದೀನಿ. ಈ ಬಿಗ್ ಬಾಸ್ಗೆ ಬಂದಾಗ 5ನೇ ವಾರದಲ್ಲಿ ಒಂದು ಪ್ರಶ್ನೆ ಬರುತ್ತೆ ಎಲ್ರಿಗೂ, ಇಡೀ ಜಗತ್ತಲ್ಲಿ ಶ್ರೇಷ್ಠವಾದ ಪ್ರೀತಿ ಯಾವುದು ಅಂತ. ಎಲ್ಲರೂ ಅಮ್ಮ ಅಪ್ಪ ತಂದೆ ತಾಯಿ ಪ್ರೀತಿ ಅಂತಾರೆ, ಗಂಡ ಹೆಂಡತಿ ಪ್ರೀತಿ ಅಂತಾರೆ, ಲವರ್ಸ್ ಪ್ರೀತಿ ಅಂತಂತಾರೆ. ತಪ್ಪೇ ಅಲ್ಲ. ಆದರೆ ನನ್ನ ಪ್ರಕಾರ ಅವತ್ತು ನಾನು ಹೇಳಿದ್ದು, ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಒಬ್ರಿಗೆ ಏನು ಎತ್ತ ಅಂತ ಗೊತ್ತಿಲ್ಲದೆ, ಅವ್ರಿಗೋಸ್ಕರ 100 ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಬಂದು ಅವ್ರ ಹೆಸರನ್ನ ಟ್ಯಾಟೋ ಹಾಕ್ಸ್ಕೊಂಡು ಅವ್ರಿಗೋಸ್ಕರ ಜೀವ ಕೊಡೋ ಅಭಿಮಾನಿಗಳ ಪ್ರೀತಿ ಶ್ರೇಷ್ಠವಾದ ಪ್ರೀತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ಈ 16ನೇ ವಾರಕ್ಕೆ ನಾನು ಹೆಜ್ಜೆ ಇಡಬೇಕು ಅಂದರೆ ನನ್ನ ಕಷ್ಟ, ನನ್ನ ಮಾತು, ನನ್ನ ವ್ಯಕ್ತಿತ್ವ 1% ಮ್ಯಾಟ್ರ್ ಆದರೆ ಇಲ್ಲಿವರೆಗೂ ಬರೋದಕ್ಕೆ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಓಟು ನನಗೆ ಭಿಕ್ಷೆ ಹಾಕಿರೋದಕ್ಕೆ ಅಂತ ನಾನು ಅಂದ್ಕೊತೀನಿ. ಈ ಋಣ ನಾನು ಯಾವತ್ತೂ ಮರೆಯಲ್ಲ. ನಾನು ಸಾಯೋವರೆಗೂ ಇದನ್ನು ಮರೆಯಲ್ಲ. ಇನ್ನು ಮುಂದಕ್ಕೂ ಈ ಕಪ್ನ ಗೆಲ್ಲೋವರೆಗೂ, ಅದಾದಮೇಲೇನು ಮುಂದಕ್ಕೂ ನಿಮ್ಮ ಪ್ರೀತಿ, ನಿಮ್ಮ ಆಶೀರ್ವಾದ, ನಿಮ್ಮ ಓಟು ನನಗೆ ಭಿಕ್ಷೆ ಹಾಕಿ ಕೇಳ್ಕೊತಾ ಇದ್ದೀನಿ. ಮೊದಲನೇದಾಗಿ ನಾನು ಬಿಗ್ ಬಾಸ್ ಮನೆಗೆ ಎಂಟ್ರಿ ಆದಾಗ ಆ ಫೋಟೋ ತೆಗೆದಿರೋದು. ಈಗಿರಬೇಕು ಆಗಿರಬೇಕು ಅಂತ ಯಾವತ್ತೂ ಅಂದ್ಕೊಂಡವನಲ್ಲ. ನಾನು ಹೇಗಿರಬೇಕು ಆಗಿರಬೇಕು ಅಂತಲೇ ಅಂದ್ಕೊಂಡು ಬಂದವನು. ಆಮೇಲೆ ಇದು ಬಂದು ನನ್ನ ಫ್ರೆಂಡ್ಸ್, ಅದೇ ಹೇಳ್ತಾರಲ್ಲ ಚಡ್ಡಿ ದೋಸ್ತುಗಳು. ಯಾರಿಗೆ ಏನು ಕೊಟ್ಟಿಲ್ಲ ಅಂದರೂ ದೋಸ್ತುಗಳಿಗೆ ಪ್ರಾಣ ಕೊಡ್ಬೋದು, ಆ ಥರ ದೋಸ್ತುಗಳು ಇಲ್ಲಿ ಬಂದಿರೋರು. ಅದು ನನ್ನ ಪತ್ರವನ್ನು ದಾನ ಮಾಡಿ ಅಭಿಷೇಕ್ಗೆ ಕೊಟ್ಟ ಮೇಲೆ ನನಗೆ ಸಿಗಲಿಲ್ಲಲ್ಲ ಅಂತ ಒಂದು ದುಃಖದಿಂದ ಅಲ್ಲಿ ಕುತ್ಕೊಂಡಿದ್ದೆ. ತುಂಬ ಎಂಜಾಯ್ ಮಾಡಿದ್ದೀನಿ. ನಾನು ಕ್ಯಾಪ್ಟನ್ ಆಗಿದ್ದಾಗ 11 ಜನನ ಒಂದು ಸ್ಥಾನದಲ್ಲಿ ನಿಲ್ಲಿಸ್ಬೇಕಾಗಿತ್ತು. ಅದರಷ್ಟು ಕಷ್ಟ ನನ್ನ ಲೈಫಲ್ಲಿ, ಅಂದರೆ ಈ ಬಿಗ್ ಬಾಸ್ ಮನೇಲೆಲ್ಲ ನನ್ನ ಲೈಫಲ್ಲೇ ನಾನು ಕಷ್ಟಪಟ್ಟಿಲ್ಲ. ಈ ಸೈಕಲ್ ತುಳಿಯೋದ್ರ ಬಗ್ಗೆ ಮಾತೇ ಬೇಡ. ಅದ್ರ ಬಗ್ಗೆ ಅಂತೂ ನೈಟಿಂದ ಬೆಳಗ್ಗೆವರೆಗೂ ತೊಳೆದು ಲೈಫಲ್ಲಿ ಸೈಕಲ್ ಹತ್ಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಟಾಸ್ಕ್ ಬಗ್ಗೆ ಹೇಳಬೇಕು ಅಂದರೆ, ಇಡೀ ಮನೆಯಲ್ಲಿ ನನಗೆ ನಂದು ಜಾಗ, ನನ್ನ ಆಟ ಅಂತ ಅನಿಸಿದೆ ಈ ಗಾರ್ಡನ್ ಏರಿಯಾದಲ್ಲಿ. ಆ ಟಾಸ್ಕ್ಗಳಲ್ಲಿ ಕಷ್ಟಪಟ್ಟಂತೂ ಆಡಿಲ್ಲ, ತುಂಬ ಇಷ್ಟಪಟ್ಟು ಟಾಸ್ಕ್ಗಳನ್ನ ತುಂಬ ಚೆನ್ನಾಗಿ ಆಟ ಆಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಇದಾದ ಮೇಲೆ ಇಲ್ಲಿಂದ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ನಾನು ತುಂಬ ಮಿಸ್ ಮಾಡ್ಕೊಳೋದೇನು ಅಂದರೆ ಟಾಸ್ಕ್ಗಳು. ಇಲ್ಲಿಂದ ಹೊರಗಡೆ ಹೋದ್ಮೇಲೆ ಇನ್ನು ಏನು ಬಂದರೂ ಎದುರಿಸೋ ಶಕ್ತಿ ಬಿಗ್ ಬಾಸ್ ಮನೆಯಿಂದ ನಾನು ತೊಗೊಂಡೋಗ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಕೊನೆಯದಾಗ ಒಂದು ಮಾತು ಹೇಳಬೇಕು ಅಂತಂದರೆ, ನಿಮ್ಮೆಲ್ರಿಗೂ ನಾನು ಫ್ಯಾನ್ ಆದೆ, ನೀವೆಲ್ಲ ನನಗೆ ಸ್ಟಾರ್ ಆದ್ರಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ಈ ನಿಮ್ಮ ಪ್ರೀತಿನ ಯಾವತ್ತೂ ಮರೆಯಲ್ಲ, ಈ ನಿಮ್ಮ ಋಣನ ಯಾವತ್ತೂ ಮರೆಯಲ್ಲ. ಈ ಬಿಗ್ ಬಾಸ್ ಕಪ್ನ ಗೆಲ್ಲಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಮ ಓಟ್ನ ಭಿಕ್ಷೆ ಕೇಳ್ತಾ ಇದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಧನುಷ್, ಬಿಗ್ ಬಾಸ್ ನೀವಿನ್ನು ಮನೆಯ ಒಳಕ್ಕೆ ತೆರಳಬಹುದು. ಓಕೆ, ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಇರಲಿ.
ರಾತ್ರಿ 11:20. ಇದು ಬಿಗ್ ಬಾಸ್. ಬಿಗ್ ಬಾಸ್ ಮನೆಯನ್ನು ಬಿಗ್ ಬಾಸ್ ಮನೆಯೆನ್ನದೆ ತನ್ನ ಮನೆಯೇ ಎಂದು ಭಾವಿಸಿದ, ಪೂಜಿಸಿದ, ಸಂಭ್ರಮಿಸಿದ ಹಾಗೂ ಜೀವಿಸಿದ ಏಕೈಕ ಸ್ಪರ್ಧಿ ಧ್ರುವಂತ್. ಪ್ರಯಾಣಿಕರು ತಮ್ಮ ದಿಕ್ಕು ದೆಸೆಗಾಗಿ ಆಗಸದಲ್ಲಿ ತಲೆ ಎತ್ತಿ ನೋಡುವ ತಾರೆ ಧ್ರುವತಾರೆ. ಆ ಹೆಸರನ್ನೇ ತನ್ನದಾಗಿಸಿಕೊಂಡಿರುವ ಧ್ರುವಂತ್ ದೂರದಿಂದ ಮಿನುಗುವ ತಾರೆಯೂ ಹೌದು, ಹತ್ತಿರದಿಂದ ಕಂಡಾಗ ಉರಿವ ಜ್ವಾಲೆಯೂ ಹೌದು. ಆರಂಭದಿಂದ ಈವರೆಗೂ ಒಂಟಿಯಾಗೆ ಬಂದು, ಒಂಟಿಯಾಗೆ ಆಡಿ, ಒಂಟಿಯಾಗೆ ಹೋರಾಡಿ, ಒಂಟಿಯಾಗೆ ಜೀವಿಸಿ ಅಪ್ರತಿಮ ಮನರಂಜನೆ ಹಾಗೂ ಅದ್ವಿತೀಯ ಉದಾಹರಣೆಯನ್ನು ನೀಡಿದ ಬಿಗ್ ಬಾಸ್ ಸ್ಪರ್ಧಿ ಈ ಧ್ರುವಂತ್. ಈ ಸೀಸನ್ನಲ್ಲಿ ವಿಲನ್ ಆರ್ಭಟದ ನಡುವೆ ಕಣ್ಮರೆಯಾಗಿದ್ದ ಬಿಗ್ ಬಾಸ್ ಅನ್ನು ತಾನು ಹುಡುಕಿ ಕರೆತರುವುದಾಗಿ ಪಣ ತೊಟ್ಟು ನಿಂತವ, ತನ್ನನ್ನು ತಾನು ಕಂಡುಕೊಂಡು ಈ ಮನೆಯಲ್ಲಿ ಆತ್ಮಾನ್ವೇಷಣೆಯ ವ್ಯಾಖ್ಯಾನವನ್ನೇ ಬದಲಿಸಿದ ನಿಸ್ಸೀಮ ಈ ಧ್ರುವಂತ್. ಧ್ರುವಂತ್, ಬಿಗ್ ಬಾಸ್. ಜೈ ಮಹಾಕಾಲ್. ಜೈ ಮಹಾಕಾಲ್. ಇವರ ಪ್ರಯಾಣದ ಒಂದು ಕಿರುನೋಟ ನಿಮಗಾಗಿ. ನೋಡಿ, ಸಂಭ್ರಮಿಸಿ, ಆನಂದಿಸಿ. ಶುಭವಾಗಲಿ. ಥ್ಯಾಂಕ್ ಯು ಬಿಗ್ ಬಾಸ್.
ರಾತ್ರಿ 11:30. ಇಷ್ಟು ಪ್ರೀತಿ ಕೊಟ್ಟಿದ್ದಕ್ಕೆ, ನನ್ನ 30 ವರ್ಷದ ಒಂದು ಕನಸನ್ನ ನನಸು ಮಾಡಿದ್ದಕ್ಕೆ ನಿಮಗೆಲ್ರಿಗೂ ಧನ್ಯವಾದಗಳು. ಆ ಮಹಾಕಾಲನ ಆಶೀರ್ವಾದ ರೂಪದಲ್ಲಿ ಇವತ್ತು ನೀವು ಇಲ್ಲಿಗೆಲ್ಲರೂ ಬಂದಿದ್ದೀರಿ. ಥ್ಯಾಂಕ್ ಯು. ನೀವೇ ನಂಬಿಕೆ ಇಟ್ಟು ಕಳಿಸಿದ್ದು 1 ಮ್ಯಾನ್ ಆರ್ಮಿಯಾಗಿ ಆಟ ಆಡ್ತಾನೆ ಅಂತ. 1 ಮ್ಯಾನ್ ಆರ್ಮಿ ಮುಂದೆ ಇದ್ದಿದ್ದು 24 ತಲೆಗಳು, ಇವತ್ತು 6 ತಲೆಗೆ ತಂದು ನಿಲ್ಸಿದ್ದೀನಿ. ಮಲ್ಲಮ್ಮ ಯಾವಾಗ ಬಿಟ್ಟು ಹೋದ್ರು ಆಗ ನನ್ನ ಜೊತೆ ಇದ್ದಿದ್ದು ಮಹಾಕಾಲ್ ಮತ್ತೆ ನೀವುಗಳು ಮಾತ್ರ. ಈ ಅರಮನೆಯಲ್ಲಿ ನನ್ನ ಮಹಾಕಾಲ್, ನನ್ನ ಚಾಮುಂಡಿ ದೇವಸ್ಥಾನದಲ್ಲಿ ಅಷ್ಟು ಜನನು ಧ್ರುವಂತನ ತಳ್ಳೋದಕ್ಕೆ ಕಾಯ್ತಾ ಇದ್ರು. ಶನಿವಾರ ಬಂದಾಗ ನೀವು ಹಾಗೇ ವಾಪಸ್ ಕಳಿಸ್ತಾ ಇದ್ರಿ. ಈ ಟೈಮ್ ನಾನು ಐ ಆಮ್ ನಾಟ್ ಓಕೆ ಬೀಯಿಂಗ್ ಓಕೆ, ಕಾಂಪ್ರಮೈಸೇ ಇಲ್ಲ. ಯಾಕೆ ಅಂತ ಅಂದರೆ ಆಲ್ರೆಡಿ ನಾನು ನಿಮಗೆ ಕಮಿಟ್ ಆಗಿದ್ದೆ. ಇಲ್ಲಿ ಯಾರೇ ನನ್ನನ್ನು ಕ್ವಶನ್ ಮಾಡಿದಾಗ, ಯಾವುದೇ ನನ್ನ ಮೇಲೆ, ನನ್ನ ವ್ಯಕ್ತಿತ್ವದ ಮೇಲೆ ಕ್ವಶನ್ ಬಂದಾಗ, ಯಾರೇ ಆಗಿರಲಿ, ಅಷ್ಟು ಜನನೂ ಅಟ್ಟಾಡ್ಸಿದ್ದೀನಿ ನಾನು ಒಬ್ಬನೇ. ನಾನು ಬರೀ ನನ್ನ ಆಟ ಅಲ್ಲ, ನನ್ನ ಅವಶ್ಯಕತೆ ಬಿದ್ದಾಗ ಅವ್ರಿಗೂ ಟ್ರೈನ್ ಮಾಡಿದ್ದೀನಿ. ನಾನು ಇಲ್ಲಿ ಒಬ್ಬರನ್ನ ಮನೆಯಿಂದ ಆಚೆ ಕಳ್ಸೋದಲ್ಲ, ಅವರು ಆಟ ಆಡಬೇಕು, ಅವ್ರಿಗೂ ಫೇರ್ ಆಗಿ ಆಟ ಆಡಬೇಕು. ಅವರು ಸೈಲೆಂಟ್ ಆಗಿ ಮಲಗಿದಾಗ ಅವ್ರಿಗೂ ಧೈರ್ಯ ತುಂಬಿ ಆಟಾಡು ನನ್ನ ಜೊತೆ ಅಂತ ಇಂಥ ಆಟಿಟ್ಯೂಡ್ ಇಟ್ಕೊಂಡು ಆಟ ಆಡಿರೋನು ನಾನು. ಟಾಸ್ಕಲ್ಲಿ ಅವನ್ನ ಹೊರಗಡೆ ಇಡಬೇಕು, ಆಟಾಡಕ್ಕೆ ಬಿಡಬಾರ್ದು ಅಂತ ನನ್ನ ಬ್ಲಾಕ್ ಮಾಡ್ತಾರೆ, ಡಿಬಾರ್ ಮಾಡ್ತಾರೆ. ಅಟ್ಲೀಸ್ಟ್ ಅದ್ರಲ್ಲಿ ಅವನ್ನ ಬಿಡದೇ ಇದ್ರೆ ಬರೀ ಮನೆ ಕೆಲಸಕ್ಕೆ ಸೀಮಿತವಾಗಿರ್ತಾನೆ ಅಂತ ಟಾಸ್ಕಿಂದ ಹೊರಗಡೆ ಇರ್ತಾರೆ. ಜಗಳ ಮಾಡಿ ಟಾಸ್ಕ್ನ ಕಿತ್ಕೊಂಡು ಆಟಾಡಿ ಪ್ರೂವ್ ಮಾಡಿದ್ದೀನಿ ನಾನು. ಯಾವುದೇ ಈ ಮನೆಯಲ್ಲಿ ನಿರ್ಧಾರ ಇದ್ದಾಗ ಫ್ರೆಂಡ್ ಝೋನ್ ಇಲ್ಲದೆ, ನನ್ನ ಫ್ರೆಂಡು ಅಥವಾ ಈ ಮನೇಲಿ ಉಳ್ಕೊಳ್ಳೋದಕ್ಕೆ ಸಪೋರ್ಟ್ ಬೇಕು, ತಪ್ಪನ್ನು ಕೂಡ ಹೌದು ನೋಡ್ಕೊಂಡು ಇಲ್ಲಪ್ಪ ತಪ್ಪಲ್ಲ ಅದು ಅಂತ ಹೇಳ್ಕೊಂಡು ಅವ್ರ ಜೊತೆ ಇದ್ಕೊಂಡು ಯಾವತ್ತೂ ಮಾಡಲಿಲ್ಲ. ತಪ್ಪು ತಪ್ಪೆ, ನೀನು ಯಾರೇ ಆಗಿರು, ಇದು ಧ್ರುವಂತ್, ಇದು ನೀನು ಅಷ್ಟೇ. ಎಲ್ರಿಗೂ ವಾರದಲ್ಲಿ ಯಾವುದಾದ್ರೂ ಒಂದು ಅವರು ಔಟ್ಸ್ಟ್ಯಾಂಡಿಂಗ್ ಆಗಿ ಮಾಡಿರೋಂಥ ಪರ್ಫಾರ್ಮೆನ್ಸ್ಗೆ ಕಿಚ್ಚ ಸರ್ನ ಚಪ್ಪಾಳೆ ಸಿಗ್ತಾ ಇತ್ತು. ನಾನು ಒಬ್ಬನೇ ಇಡೀ ಸೀಸನಲ್ಲಿ ಲಕ್ಕಿ ಒನ್. ನನಗೆ ಮೊದಲನೇ ದಿವಸದಿಂದ ಅವತ್ತುವರೆಗೆ ಸಿಕ್ಕಿರೋ ಕಿಚ್ಚಣ್ಣ ಚಪ್ಪಾಳೆ. 1 ಮ್ಯಾನ್ ಶೋ. ಮಾಡುವಂತ ಒಬ್ರು ಇರ್ತಾರೆ ನಮ್ಮ ಜೊತೆ, ಅವ್ರಿಗೆ ನಾಮಿನೇಷನ್ ಅಲ್ಲಿ ಇರ್ತಾರೆ, ನಾನು ನಾಮಿನೇಷನ್ ಅಲ್ಲಿ ಇರ್ತೀನಿ. ಆದ್ರೆ ಅವ್ರನ್ನ ಉಳಿಸ್ಬೇಕು ಅನ್ನೋದಕ್ಕೆ ನಾನು ಲೆಟರ್ ಕೊಡ್ತೀನಿ. ನನ್ನ ಲೆಟರ್ನ ಬಿಟ್ಟು ಅವ್ರನ್ನ ಉಳಿಸಿ ಅವ್ರನ್ನ ಕ್ಯಾಪ್ಟನ್ ಆಗೋ ಹಾಗೆ ಮಾಡ್ತೀನಿ. ಆಗ ಆ ಸಮಯದಲ್ಲಿ ಪಾಪ ಏನು ಅವ್ರ ಯೋಚನೆ ಏನಿತ್ತು, ನನಗೆ ಸಗಣಿ ಸಿಗುತ್ತೆ. ಅವ್ರು ತಪ್ಪು ಮಾಡಿದಾಗ, ಅವ್ರು ಬೇಜಾರು ಮಾಡಿದಾಗ ಹೇಗೆ ನಾನು ರಿಯಾಕ್ಟ್ ಮಾಡಿದೆ, ಆದರೆ ಅವ್ರು ಬೇಜಾರಲ್ಲಿದ್ದಾಗ ಎದೆಗೆ ಹಾಕೊಂಡು ನೀವು ಆಟಾಡಬೇಕು ಅಂತ ಸಪೋರ್ಟ್ ಮಾಡಿಕೊಂಡು ಅವ್ರನ್ನೂ ಆಟಾಡಿಸಿ ನಾನು ಆಟಾಡಿ ಈ ಸಲ ಇಬ್ರು ಕಿಚ್ಚನ ಚಪ್ಪಾಳೆನ ತಗೊಂಡಿದ್ದೀವಿ. ಲಾಸ್ಟ್ ಟಾಪ್ 6 ಫಿನಾಲಿಸ್ಟ್ಗೆ ಬರುತ್ತೆ. ಆಗಲೂ ನನ್ನ ಮೇಲೆ ಈ ಮನೆ ಹೇಗಾದರೂ ಮಾಡಿ ಅವನ್ನ ಟಾಸ್ಕಿಂದ ಹೊರಗಡೆ ಇಟ್ಟರೆ ಮನೆ ಕೆಲಸಕ್ಕೆ ಮಾತ್ರ ಸೀಮಿತ ಅಂತ ಇಟ್ಟಿದ್ರು. ಆದರೆ ಬಿಗ್ ಬಾಸ್ ಆಶೀರ್ವಾದ, ಮಹಾಕಾಲ್ನ ರೂಪದಲ್ಲಿ ಬಿಗ್ ಬಾಸ್ ನನಗೊಂದು ಸರ್ಕ್ಯುಲರ್ ಕಳಿಸ್ತಾರೆ, ಧ್ರುವಂತೂ ಆಟಾಡ್ತಾನೆ ಅಂತ. ಬ್ಯಾಕ್ ಟು ಬ್ಯಾಕ್ ಟಾಸ್ಕಲ್ಲಿ ವಿನ್ ಆಗಿ ನಾವು ಕೂಡ ಅದ್ರಲ್ಲಿ ಕಮ್ಮಿಲ್ಲ ಅಂತ ತೋರಿಸಿದ್ವಿ. ದಿಸ್ ಇಸ್ 1 ಮ್ಯಾನ್ ಆರ್ಮಿ ಶೋ. ನನ್ನ 1 ಮ್ಯಾನ್ ಆರ್ಮಿ ಕಥೆ, ನಿಮ್ಮ ಪ್ರೀತಿ. ಇಷ್ಟನ್ನ ನೀವು ನೋಡಿದಿರಿ ಧ್ರುವಂತನ. ಬಿಗ್ ಬಾಸ್ ಆಟ ಇದಕ್ಕಿಂತ ಮುಂಚೆನೇ ಶುರು ಆಗುತ್ತೆ ನನ್ನ ಜೀವನದಲ್ಲಿ. ನಾನು ಬರೋದು ಕೊಡ್ಲಿಪೇಟೆ ಅನ್ನೋ ಒಂದು ಹಳ್ಳಿಲಿ. ಸೊ ಇಲ್ಲಿ ನಾನು ಯಾಕೆ ತುಂಬ ಸೀರಿಯಸ್ ಆಗಿದ್ದವ, ನಾನು ಎಲ್ಲೂ ಈ ಬಿಗ್ ಬಾಸ್ ಮನೆಯಲ್ಲಿ ನನಗೆ ಆರಾಮವಾಗಿ ಕೂತ್ಕೊಂಡು ಕಾಲಹರಣ ಮಾಡಿಕೊಂಡು ಏನೇನೋ ವಿಷಯಗಳನ್ನು ಕೂತ್ಕೊಂಡು ಮಾತಾಡಿಕೊಂಡು ಏನು ಕೆಲಸ ಮಾಡಿದೆ, ಏನು ಬರುತ್ತೆ ಅಷ್ಟಕ್ಕೆ ಪಾರ್ಟಿಸಿಪೇಟ್ ಮಾಡಿಕೊಂಡು ಹೋಗೋಷ್ಟು ಸ್ಕೋಪ್ ಮತ್ತು ಫ್ರೀಡಮ್ ನಾನು ತಗೊಳ್ಳಿಲ್ಲ ಈ ಮನೇಲಿ. ಯಾಕಂತಂದರೆ ನಾನು ಇಲ್ಲಿ ನನ್ನ ಹಳ್ಳಿನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ನನ್ನ ಸ್ಕೂಲ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ, ನನ್ನ ಟೀಚರ್ಸ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ನನಗೆ ನನ್ನ ಇಡೀ ಜೀವಮಾನದಲ್ಲಿ ಯಾರೆಲ್ಲ ಜರ್ನಿ ಇದೆ ಅವ್ರನ್ನ ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಇಲ್ಲಿ. ಇನ್ನೊಂದು, ಈ ಶೋ ನಾರ್ಮಲ್ ಶೋ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ
ಬಿಗ್ ಬಾಸ್ ಪ್ರಸಿದ್ಧಿ ಹೊಂದಿರೋದು ಕರ್ನಾಟಕದ ಜನತೆ. ಅಲ್ಲಿಂದ ನಿಂತು ನೋಡಿದಾಗ ನಿಮ್ಮನ್ನೆಲ್ಲ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಧ್ರುವ. ಜಯ ಮಹಾಕಾಲ್. ಸೊ ಯಾವಾಗ ನನ್ನ ಸ್ಥಾನದಲ್ಲಿ ಒಬ್ರು ನಿಂತು ನೋಡ್ತಾರೆ, ಈಗ ನೀವುಗಳೇ ನಿಮ್ಮ ಯಾರೋ ಮಕ್ಕಳು ಅಥವಾ ನಿಮ್ಮ ಬ್ರದರ್ ಅಥವಾ ನಿಮ್ಮ ಮನೆಯಿಂದ ಯಾರಾದರೂ ಹೋದ್ರೆ ಆಟ ಆಡಿದ್ರೆ ಧ್ರುವನ್ ಥರ ಆಟ ಆಡಬೇಕು, ಅದನ್ನ ತಲೆಯಲ್ಲಿ ಇಟ್ಕೊಂಡು ಆಟ ಆಡ್ತಾ ಇದ್ದೆ. ಆಮೇಲೆ ನನ್ನ ಪ್ರತಿ ಫೈಟಲ್ಲೂ ಇಲ್ಲಿ ಎಷ್ಟು ಜನ ಇದ್ದೀರಾ ಅವ್ರನ್ನ ಅವ್ರು ನೋಡ್ಕೋಬೇಕು. ನಾನಿದ್ದಿದ್ರೆ ಹೀಗೆ ಕೊಡ್ತಾ ಇದ್ದೆ ಜವಾಬು, ನಾನಿದ್ದಿದ್ರು ಹಿಂಗೆ ಎತ್ಕೋತಾ ಇದ್ದೆ ಅವ್ರನ್ನ. ಎಷ್ಟೇ ಬಂದರೂ ಯಾವುದೇ ಬಿರುದುಗಳು ಬಂದರೂ ತೋರಿಸ್ತೀನಿ ಅಂತ ಇವತ್ತು ಇಲ್ಲಿವರೆಗೆ ಬಂದಿದ್ದೀನಿ. ಇವತ್ತು ನನ್ನ 6 ಜನ ಇದ್ದಾರೆ. ಸೊ ನೀವು ನೋಡ್ಕೊಂಡು ಬಂದಿದ್ದೀರಾ ನನ್ನ ಆಟನ. ನನ್ನಿಂದ ಎಷ್ಟು ಕೊಡೋಕ್ಕಾಗುತ್ತೆ ಈ ಮನೆಗೆ ಕೊಟ್ಟಿದ್ದೀನಿ, ನಿಮಗೆ ಕೊಟ್ಟಿದ್ದೀನಿ. ಸೊ ನಿಮ್ಮೆಲ್ಲರ ಪ್ರೀತಿ ಓಟ್ಗಳ ಮುಖಾಂತರ ಈ ಧ್ರುವಂತನ ಮೇಲೆ ಇರಲಿ. ಸದಾ ನಿಮ್ಮ ಆಶೀರ್ವಾದ ಈ ಧ್ರುವಂತನ ಮೇಲೆ. ಜೈ ಮಹಾಕಾಲ್. ಧ್ರುವಂತ್, ಬಿಗ್ ಬಾಸ್, ನೀವಿನ್ನು ಮನೆಯ ಒಳಕ್ಕೆ ತಿಳ್ಬೋದು. ಥ್ಯಾಂಕ್ ಯು. ರಾತ್ರಿ 11:45. ಧ್ರುವಂತ್ ಬೇಡ. ಹೌದು, ಇಮೋಷನಲ್ ಆದ್ರು. ಇಲ್ಲ ಧ್ರುವಂತ್, ಇಲ್ಲಿ ಕರಿ ಕರಿ. ಏನ್ರಿ ಫಸ್ಟ್ ನಿಮ್ಮ ಬಗ್ಗೆ ಏನು ಹೇಳೋದು ಹೇಳಿ. ಏನ್ರಿ ಏನ್ ಟೈಟಲ್ ಧ್ರುವ? ಡ್ಯಾಶಿಂಗ್ ಧ್ರುವ. ಏನು ನುಗ್ಗಿದ ತಕ್ಷಣ ಜಯಮ್ಮ ಕೇಳಿಸ್ತದ. ಅಲ್ಲ, ನಿಮ್ಮ ಬಗ್ಗೆ ಏನು ಹೇಳೋದು ಬಿಗ್ ಬಾಸ್? ಎಷ್ಟು ಚಂದ ಹೇಳಿದ್ರು ಅಂತಂದ್ರೆ ಒನ್ ಮ್ಯಾನ್ ಆರ್ಮಿ. ಬಿಗ್ ಬಾಸ್ ಕೊಟ್ಟರು ಮೊದಲನೇ ದಿನದಿಂದ ಒಂಟಿಯಾಗಿ ಬಂದು ಒನ್ ಮ್ಯಾನ್ ಆರ್ಮಿ ಆಗಿ ಧ್ರುವ ಅಂತ ಹೆಸರಿಟ್ಕೊಂಡು ಧ್ರುವ ತಾರೆಯಾಗಿ ಇವತ್ತು ಎಷ್ಟು ಚಂದ ಹೇಳ್ತಾರೆ. ನಾವು ಫೋಟೋಸ್ ಎಲ್ಲ ಹಾಕಿದ್ರು, ಅದನ್ನ ಹೇಳಬೇಕು. ಅದೊಂದು ಮೂಮೆಂಟ್ಸ್ ನೀವು ಏನಕ್ಕೆ ಹಾಕಿಲ್ಲ ಅಂತ. ಫೋಟೋಸ್ ಎಲ್ಲ ಚೆನ್ನಾಗಿತ್ತಾ? ಹಾ, ನಮ್ದೆಲ್ಲ ಪವರ್ ಸ್ಟಾರ್ ಫೋಟೋಸ್. ಹೂ ಗುಮ್ ಗಿಮ್ ಇದೇ ಜಾಸ್ತಿ ಇತ್ತು. ಕಳಪೆದು ಅದು ಇದು ಸಖತ್ತಾಗಿದೆ ಅಲ್ವಾ ಬ್ರೋ? ಹೆಂಗ್ ಅನ್ಸುತ್ತೆ ಗೊತ್ತಾ ನೋಡಿದ್ರೆ? ಹೌದಾ? ಸಖತ್ತಾಗಿದೆ ಫೋಟೋಸ್ ಎಲ್ಲ ನೋಡಿದ್ರೆ ಒಂದು ಫಿಲ್ಮ್ ನೋಡ್ದಂಗೆ. ನಮ್ಮ ಜರ್ನಿನೇ ಒಂದು ಸಿನಿಮಾ ನೋಡಿ. ಅದಾಗಿ ನಂತರ ಊಟ ಪಿಲ್ ಮಾಡೋಕ್ಕೆ ವಾಟ್ ಆ ಮೂಮೆಂಟ್ ಮ್ಯಾಮ್, ವಾಟ್ ಆ ಮೂಮೆಂಟ್. ಪ್ರತಿಯೊಂದು ಇಂಚು ಇಲ್ಲಿ ನಾವು ಇನಿಷಿಯೇಟಿವ್ ತಗೊಂಡು ಬದುಕಿದೀವಲ್ಲ, ವರ್ತ್ ಅನ್ಸುತ್ತೆ. ಮಧ್ಯರಾತ್ರಿ 12:30.
ಕಾವ್ಯ ಎಂಬ ಹೆಸರಿನಂತೆಯೇ ಅವರ ಈ ಮನೆಯಲ್ಲಿನ ಪ್ರಯಾಣವೂ ಕೂಡ ನೋವು, ಧೈರ್ಯ, ಸಹನೆ, ಸಾಧನೆ ಎಲ್ಲವೂ ಒಂದೇ ಲಯದಲ್ಲಿ ಸಾಗಿದ ಒಂದು ದೋಷರಹಿತ ಕವಿತೆ ಎಂದರೆ ತಪ್ಪಾಗಲಾರದು. ಕಾವ್ಯ ಒಂದು ಕವಿತೆಯಂತೆ ಎಂದಿಗೂ ತಮ್ಮ ಭಾವನೆಗಳನ್ನು ಮರೆಮಾಚಲಿಲ್ಲ. ಕೋಪ, ಪ್ರೀತಿ, ಸ್ನೇಹ, ನೋವು ಎಲ್ಲ ಭಾವನೆಗಳನ್ನು ಸಂಭ್ರಮಿಸಿ ಜೀವಿಸಿದರು. ಜಂಟಿಯಾಗಿ ಪ್ರವೇಶಿಸಿ ಡಿಪೆಂಡೆಂಟ್ ಎಂದು ತಳ್ಳಿ ಹಾಕಲ್ಪಟ್ಟು ಫ್ರೀ ಪ್ರಾಡಕ್ಟ್ ಎಂಬ ಆರೋಪವನ್ನು ಮೌನವಾಗಿ ಸಹಿಸಿಕೊಳ್ಳದೆ ತಾನೊಬ್ಬಳೇ ನಿಂತು ಸೆಣಸಾಡಿ ಬೂದಿಯಿಂದ ಮತ್ತೆ ಮತ್ತೆ ಎದ್ದು ಬರುವ ಫೀನಿಕ್ಸ್ನಂತೆ ಪದೇ ಪದೇ ತಲೆ ಎತ್ತಿ ನಿಲ್ಲುತ್ತಾ ಫಿನಾಲೆ ವಾರದವರೆಗೆ ತಲುಪಿ ತನ್ನ ಮೌಲ್ಯವನ್ನು ಸಾಬೀತುಪಡಿಸಿ ಎಲ್ಲರೂ ಹೆಮ್ಮೆ ಪಡುವ ಮಹಾಕಾವ್ಯವನ್ನು ರಚಿಸಿದ್ದಾರೆ ಕಾವ್ಯ. ಕಾವ್ಯ ಅವರ ಪಯಣದ ಒಂದು ಕಿರುನೋಟ ಈಗ ನಿಮ್ಮ ಮುಂದೆ. ನೋಡಿ, ಆನಂದಿಸಿ, ಸಂಭ್ರಮಿಸಿ. ಥ್ಯಾಂಕ್ ಯು ಸೋ ಮಚ್ ಬಿಗ್ ಬಾಸ್. ಮಧ್ಯರಾತ್ರಿ 12:40. ಜಂಟಿಯಾಗಿ ಬಂದಿದ್ದು ಫಸ್ಟ್ ಫೋಟೋ ಎಂಟ್ರಿದು ನೋಡಿರ್ತೀರ. ಗಿಲ್ಲಿ ಜೊತೆ ನೆಕ್ಸ್ಟ್ ಮೋಸ್ಟ್ಲಿ ಅಶ್ವಿನಿ ಮ್ಯಾಮ್ ಜೊತೆ ಜಗಳ ಮಾಡ್ತಿದ್ದಿದ್ದು ವಿಡಿಯೋ ಅನ್ಸುತ್ತದು. ಅದಾದ್ಮೇಲೆ ಜಂಟಿ ರಿಮೂವ್ ಆಗ್ಬೇಕಾಗಿರೋ ದಿನದ ಫೋಟೋ ಅದು. ಗೊತ್ತಿರ್ಲಿ, ಬೇಜಾರಾಯ್ತಾ? ಓಕೆ. ಅದು ನನ್ನ ಮತ್ತೆ ಸೂರಜ್ ಒಂದು ಇದು ಡ್ಯಾನ್ಸ್. ಸಾರಿ, ಬೇಜಾರಾಯ್ತಾ? ಯಾಕೆ? ಓಕೆ. ಅದಾದ್ಮೇಲೆ ಮತ್ತೆ ಗಿಲ್ಲಿ ಜೊತೆ ಅದು ಹಾಕಿದ್ರು ಫೋಟೋ. ಅವತ್ತೇ ನಾನು ಗಿಲ್ಲಿ ಜೊತೆನೂ ಡ್ಯಾನ್ಸ್ ಮಾಡಿದ್ದೀನಿ. ಅವಾಗ ಮತ್ತೆ ಖುಷಿ. ಅದು ನಾಮಿನೇಷನ್ ಟೈಮಲ್ಲಿ ರಕ್ಷಿತಾ ನನ್ನ ಚೂರಿ ಹಾಕಿ ಚುಚ್ತಾ ಇರುವಾಗ ನಾನು ವಾಪಸ್ ಅವಳಿಗೆ ಕೌಂಟರ್ ಕೊಡುವಾಗಿನ ಫೋಟೋ ಅದು. ಹೌದು, ಅದು ಫಸ್ಟ್ ಟೈಮ್ ನನ್ಗೆ ಇಲ್ಲಿನ ನಾಮಿನೇಟ್ ಮಾಡಿದ್ದು. ಆದ್ರೆ ಆಟನ
ಥರ ಆಡಿದ್ದೀನಲ್ವಾ? ನಾಮಿನೇಟ್ ಮಾಡುವಾಗ ಕರೆಕ್ಟ್ ರೀಸನ್ ಕೊಟ್ಟಿದ್ದೆ ಅಲ್ವಾ? ಸೊ ನನ್ನನ್ನು ನಿಮ್ಮೆಲ್ರಿಗೂ ಪರಿಚಯ ಮಾಡೋದಕ್ಕೆ ಬಿಗ್ ಬಾಸ್ಗಿನ ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಇನ್ನೊಂದಿಲ್ಲ. ಸೊ ನಾನು ಬಿಗ್ ಬಾಸಿಗೆ ನಿಮ್ಮೆಲ್ರಿಗೂ ವೈಡರ್ ರೇಂಜಲ್ಲಿ ರೀಚ್ ಆಗಬೇಕು ಅಂತಾನೆ ಬಂದಿದ್ದು. ಸೊ ನನಗೆ ಬಿಗ್ ಬಾಸ್ ಆಟ ನನ್ನ ಪ್ರಕಾರ ನಾನು ಬಿಗ್ ಬಾಸ್ ಆಟನ ಯಾವ ರೀತಿ ನೋಡಿದ್ನೋ ಅದೇ ರೀತಿ ಆಟ ಆಡ್ಕೊಂಡು ಬಂದೆ. ಆಟ ಆಡೋ ಬರದಲ್ಲಿ ನನ್ನ ವ್ಯಕ್ತಿತ್ವನ ನಾನು ಬಿಟ್ಕೊಡ್ಲಿಲ್ಲ. ಯಾಕಂದರೆ ಸಂದರ್ಭ ನಮ್ಮನ್ನು ಹಾಗೆ ಮಾಡಿಸ್ಬಿಡ್ತು, ಸಂದರ್ಭ ನಮ್ಮನ್ನು ಹೀಗೆ ಮಾಡಿಸ್ಬಿಡ್ತು ಅನ್ನೋದನ್ನ ನಾನು ಒಪ್ಪಲ್ಲ. ಯಾಕಂದರೆ ಯಾವುದೋ ಒಂದು ಸಂದರ್ಭಕ್ಕೆ ನಾವು ಹೇಗೆ ಸ್ಪಂದಿಸ್ತೀವಿ, ಯಾವುದೋ ಒಂದು ಸಿಚುಯೇಷನಿಗೆ ನಾವು ಹೇಗೆ ರಿಯಾಕ್ಟ್ ಮಾಡ್ತೀವಿ, ಅದರಿಂದನೇ ನಿಮಗೆ ನಮ್ಮ ವ್ಯಕ್ತಿತ್ವ ಏನು ಅಂತ ಗೊತ್ತಾಗೋದು. ಸೊ ಸಂದರ್ಭ ನನ್ನನ್ನು ಹಿಂಗೆ ಮಾಡಿಸ್ಬಿಡ್ತು ಅಂತ ನಾವು ಬ್ಲೇಮ್ ಮಾಡೋಕ್ಕಾಗಲ್ಲ. ಇಲ್ಲಿವರೆಗೂ ಆಟ ಆಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಫಿಸಿಕಲಿ ನಾನು ಅಷ್ಟು ಸ್ಟ್ರಾಂಗ್ ಇಲ್ಲದೆ ಇರ್ಬೋದು, ಬಟ್ ಟಾಸ್ಕಿಗೆಲ್ಲ 100% ಕೊಟ್ಟು ಆಡಿದ್ದೀನಿ. ಅದು ನೀವೆಲ್ಲರೂ ನೋಡಿದ್ದೀರಾ ಅಂತ ಭಾವಿಸ್ತೀನಿ. ಫಿನಾಲೆ ವೀಕಲ್ಲಿ ಇದ್ದೀನಿ. ಇಲ್ಲಿವರೆಗೂ ನನ್ನನ್ನು ಕರ್ಕೊಂಡು ಬಂದಿದ್ದೀರಾ. ಎಷ್ಟು ಖುಷಿ ಆಗ್ತಿದೆ ಅಂದರೆ ಆ VT ನೋಡೋದು ಆ್ಯಂಡ್ ನೀವೆಲ್ಲರೂ ಚಿಯರ್ ಮಾಡ್ತಿರೋದು, ಇದೇ ನನಗೆ ಬೇಕಾಗಿದ್ದು. ಇದಕ್ಕೆ ನಾನು ಬಿಗ್ ಬಾಸಿಗೆ ಬಂದಿದ್ದು. ಫಿನಾಲೆ ವಾರದವರೆಗೂ ಕರ್ಕೊಂಡು ಬಂದಿದ್ದೀರಾ. ಫಿನಾಲೆಗೆ ಹೋಗೋದಕ್ಕೆ ಒಂದೇ ಹೆಜ್ಜೆ, ಅದಕ್ಕೆ ನಿಮ್ಮೆಲ್ಲರೂ ಓಟ್ ಬೇಕು ನನಗೆ. ದಯವಿಟ್ಟು ನಾನು ಆಡಿದ ರೀತಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಮಾತ್ರ, ನನ್ನ ಪರ್ಸನಾಲಿಟಿ ನಿಮ್ಮೆಲ್ರಿಗೂ ಇಷ್ಟ ಆಗಿದ್ರೆ ಮಾತ್ರ ನನಗೆ ಓಟ್ ಹಾಕಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಖಂಡಿತ ಓಟ್ ಹಾಕಿ ಆಗಿದ್ರೆ. ಥ್ಯಾಂಕ್ ಯು ಸೋ ಮಚ್. Thank you so much. ಮಧ್ಯರಾತ್ರಿ 1:15. Thank you so much. ಇದು ಬಿಗ್ ಬಾಸ್. ಬೆಂಕಿ ಕಡ್ಡಿ ಗಾತ್ರದಲ್ಲಿ ಚಿಕ್ಕದೆ, ಆದರೆ ಅದು ದೀಪವಾಗಿ ಬೆಳಗಲೂಬಹುದು, ಜ್ವಾಲೆಯಾಗಿ ದಹಿಸಲೂಬಹುದು. ರಕ್ಷಿತಾ, ಎಂತ ಗೊತ್ತುಂಟಾ? ವಯಸ್ಸು ಅನ್ನೋದು ಒಂದು ನಂಬರ್ ಅಷ್ಟೇ. ನೀವು ಬಿಗ್ ಬಾಸ್ ಮನೆಯಲ್ಲಿ ನಿಮ್ಮ ವಯಸ್ಸಿಗೂ ಮೀರಿ ಆಡಿದ ಆಟ
ವ್ಲಾಗಿಂಗ್ ಜಗತ್ತಿಗಷ್ಟೇ ಅಲ್ಲ, ಇಡೀ ಯುವ ಸಮುದಾಯಕ್ಕೆ ಒಂದು ಮಾದರಿಯಾಗಿದೆ. ಈ ಸೀಸನ್ನಲ್ಲಿ ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ಬಾರಿ ಪ್ರವೇಶ ಪಡೆದ ಏಕೈಕ ಸ್ಪರ್ಧಿ ರಕ್ಷಿತಾ. ತನ್ನ ಹೆಸರಿಗೆ ತಕ್ಕಂತೆ ತನ್ನ ನೆಚ್ಚಿನ ಸದಸ್ಯರ ಪರವಾಗಿ ಹೋರಾಡಿ ರಕ್ಷಿಸಲು ಸಿದ್ಧ. ತನಗಾಗಿ, ತನ್ನವರಿಗಾಗಿ ಇತರರನ್ನು ಎದುರು ಹಾಕಿಕೊಂಡು ಭಕ್ಷಿಸಲು ಬದ್ಧ. Thank you so much, Big Boss. Thank you. I love you so much. ರಕ್ಷಿತಾ ಅವರ ಪಯಣದ ಕಿರುನೋಟ ಈಗ ನಿಮ್ಮ ಮುಂದೆ. ನೋಡಿ, ಆನಂದಿಸಿ, ಸಂಭ್ರಮಿಸಿ. Thank you. ಮಧ್ಯರಾತ್ರಿ 1:20. ಆಕ್ಚುಲಿ ಇದೇ ನಿಮ್ಗೆ ಗೊತ್ತುಂಟಲ್ವಾ ಎಂತಂತ? ನನಗೆ ಫಸ್ಟ್ ದಿನಾನೇ ಆಚೆ ಹಾಕಿದ್ರು. ಆಗ ನಂತರ 7 ದಿವಸ ನಾನು ಒಂದು ಜಸ್ಟ್ ಒಂದು ರೂಮಲ್ಲಿ, ಅಲ್ಲಿ ಬಿಸಿಲು ಇಲ್ಲ ಎಂತ ಇಲ್ಲ, ಜಸ್ಟ್ ಒಂದು ರೂಮು. ಓಕೆ, ಆ 7 ದಿವಸ ನಾನು ನನಗೆ ಕನ್ನಡಿಗೆ ನೋಡಿ ನನಗೇನೆ ಗೊತ್ತುಂಟು ಆ ಕಷ್ಟ ಎಂತ ಇತ್ತು ಅಂತ. ಮತ್ತೆ ಇದೆ ನಾನು ಎಂಟ್ರಿ ಮಾಡಿದ್ದೀನಿ. ಫುಲ್ಲು 7 ಡೇ ನನ್ನ ತಲೆಯಲ್ಲಿ ಎಂತ ಇತ್ತು ಅಂದರೆ ಅವರು ನನಗೆ ಆಚೆ ಹಾಕಿದ್ರು ಅಲ್ವಾ, ರೀಸನ್ ಎಂತ ಕೊಟ್ಟಿದ್ರು ಅವರು ನನಗೆ. ಇನ್ನೂ ಇವತ್ತೇ ನಾನು ಅವ್ರಿಗಿಂತ ಸ್ವಲ್ಪ ಚಿಕ್ಕ ಇದ್ದೀನಲ್ವಾ, ನನಗೆ ಇನ್ನೂ ವರ್ಷ ಉಂಟು, ನಾನು ಮತ್ತೊಂದು ಸತಿ ಬರ್ಬೋದು ಅಂತ ಅವರು ರೀಸನ್ ಕೊಟ್ಟರು. ಓಕೆ, ಬಟ್ ಇಲ್ಲಿ ಮನೆಗೆ ಬಂದ ನಂತರ ಯಾರು ಚಿಕ್ಕ ದೊಡ್ಡವರು ಅಲ್ಲ, ಎಲ್ಲ ಕಂಟೆಸ್ಟೆಂಟ್ ಒಂದೇ ಅಲ್ವಾ. ಸೊ ಅದೇ ತಲೆಯಲ್ಲಿ ಇಟ್ಟು ನಾನು ಎಂಟ್ರಿ ಮಾಡಿದ್ದೀನಿ. ಸೊ ಮನೆಯಾಗ ಬರುವಾಗ ಫಸ್ಟ್ ಕನೆಕ್ಷನ್ ನನ್ನ ಆದ್ರು ಅಜ್ಜಿ. ಓಕೆ, ಇವರು ಮಲ್ಲಮ್ಮ. ಅಲ್ಲಿ ನೋಡಿ, ಅಲ್ಲಿ ನನ್ನ ಯಾರು ಮಾಲು ಅಣ್ಣ. ಫಸ್ಟ್ ಟೈಮ್ ನಾನು ಅವರಿಗೆ ಜೋಡಿ ಮಾಡಿ, ಅವರು ನನಗೆ ಜೋಡಿ ಮಾಡಿ, ನಾವು ಫಸ್ಟ್ ಹೀಗೆ ಟಾಸ್ಕ್ ಆಟ ಆಡಿದ್ದೀವಿ ಒಟ್ಟಾಗಿ. ಆ ಟೈಮಲ್ಲಿ ಎಷ್ಟು ಗಲಾಟೆ ಆಗ್ತಾ ಇತ್ತು ಅಂತ ನೀವು ನೋಡಿದ್ರ. ನಾನು ಅವರಿಗೆ ಬೈಯೋದು, ಅವರು ನನಗೆ ಬೈಯೋದು. ಓಕೆ, ಆ ಟೈಮಲ್ಲಿ ತುಂಬ ಅದೇ ಒಂದು ಮೆಮೊರಿಯೇ ಬೇರೆ. ಇದೇ ನಾನು ವ್ಲಾಗಿಂಗ್ ಮಾಡ್ತಾ ಇದ್ದೀನಿ. ಇದೇನೆ ಮಾಡಿ 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 ನಾನು ಇಲ್ಲಿ ತನಕ ಬಿಗ್ ಬಾಸ್ ಮನೆಗೆ ಬಂದಿದ್ದೀನಿ. ಇದೇ ಕಿಚ್ಚ ಚಪ್ಪಲೆ. ಆ್ಯಕ್ಚುಲಿ ಇದೆ ಎಷ್ಟು ಇಮೋಷನ್ ಅಂದರೆ, ನಾನು ಎಂತ ತಪ್ಪು ಮಾಡಿದ್ರೆ ಅವರು ಬಂದು ಬೈತಾರೆ. ಅವರು ಬೈದರೆ ನಿಮಗೆ ಆ್ಯಕ್ಚುಲಿ ಅದೇ ಫೀಲಿಂಗ್ ಗೊತ್ತಿಲ್ಲ. ಆ ಫೀಲಿಂಗ್ ಎಂತಂದರೆ ಅವರು ಸ್ವಲ್ಪ ಬೈದು ಹೋಗ್ತಾರೆ ಅಲ್ವಾ, ಆ ದಿವಸ ಎಂತ ಅಂದರೆ ನಮ್ಮ ಜೀವದಲ್ಲಿ ಜೀವನೇ ಇರಲ್ಲ. ಮತ್ತೆ ಅವರು ಎಷ್ಟು ಬೈದ್ರೆ ಉಂಟಲ್ವಾ, ಹೋಗುವ ಮುಂಚೆ ಒಂದು ಸಮಾಧಾನ ಮಾಡಿ ಹೋಗ್ತಾರೆ, ಹಾಗೆ ಹೋಗಲ್ಲ. ಸೊ ನಾನು 2ನೇ ಅಪ್ಪ ಅಂತ ಹೇಳ್ಬೋದು ಅವರಿಗೆ. ಅದೇ ನನ್ನ ಫೇವ್ರೆಟ್ ಗಿಲಿ ಮತ್ತು ರಘು ಅಣ್ಣ.
ನಾನು ನನ್ನ ಆಟ ಬಗ್ಗೆ ಅಂತ ಹೇಳಲಿಕ್ಕೆ ಹೋಗಲ್ಲ, ಯಾಕೆಂದರೆ ನೀವು ಆಟ ನನ್ನ ನೋಡಿ ಬಂದಿದ್ದೀರಲ್ವಾ. ಸೊ ನನ್ನ ಆಟ ಇಷ್ಟ ಆಗಿದ್ದರೆ ನೀವು ದಯಮಾಡಿ ನೀವು ನನಗೆ ವೋಟ್ ಮಾಡಿ, ಸೇವ್ ಮಾಡಿ, ಓಕೆ. ಇಂದು ಬಿಗ್ ಬಾಸ್ ಮನೆಯಲ್ಲಿ ನೆರೆದಿರುವ ಎಲ್ಲ ವೀಕ್ಷಕ ರಸಿಕ ಸಮುದಾಯಕ್ಕೆ ಅನಂತ ಅಭಿನಂದನೆಗಳು. ಈವರೆಗೂ ಮೈ ನವಿರೇಳಿಸುವಂತೆ, ಎಲ್ಲರ ಉತ್ಸಾಹ ಉಕ್ಕಿ ಚಿಮ್ಮುವಂತೆ ಡೊಳ್ಳು ನುಡಿಸುತ್ತಾ ಸಂಭ್ರಮಿಸಿದ ಜಾನಪದ ಕಲಾವಿದರಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಇನ್ನು ನೀವೆಲ್ಲರೂ ಈ ಮನೆಯಿಂದ ತೆರಳುವ ಸಮಯ. ಹೋಗಿ ಬನ್ನಿ. ಶುಭವಾಗಲಿ. ಶುಭರಾತ್ರಿ. ಮಧ್ಯರಾತ್ರಿ 1:45. ನಮ್ದೆಲ್ಲ ಬಂತ ಫೋಟೋ? ಹಾ, ನಮ್ದು 3 ಜನತೆ ಇತ್ತು. ನಾನು ಅಳೋದು ಹೆಂಗಿದೆ ಗೊತ್ತಾಗಿಲ್ಲಿ. ಮೀಮ್ಸ್ ಹಾಕಿರ್ತಾರೆ ಅದನ್ಸ್. ಹೆಂಗ್ ಕೂತ್ಕೊಂಡು ಹತ್ತಿದ್ದೀನಿ ಒಬ್ಳೆ ಇದ್ದ ಅವಾಗ. ಒಬ್ಳೆ ಕೂತ್ಕೊಂಡು ಹತ್ತಿರೋ ವಿಡಿಯೋ. ಬೇರೆಯವರೆಲ್ಲ ಎಲ್ಲೋಗಿದ್ರು? ನಾನೆಲ್ಲೋಗಿದ್ದೆ? ನೀನ್ ಇರ್ಲೇ ಇಲ್ಲ ಬಿಡು ಅವತ್ತು. ನಿಂದು ನಿಮ್ ಧ್ರುವ ನನ್ನ ಜಗಳದೆಲ್ಲ ಹಾಕಿಲ್ವಾ? ಇಲ್ಲ ಬರೀ ಸಿಗರೇಟ್ ರೂಮ್ದು ಇತ್ತಾ? ಮುಂಚೆ ಅವ್ರಿಗೆ ಹೆಂಗ್ ಗೊತ್ತಾಯ್ತಿತ್ತು ನೆಕ್ಸ್ಟ್ ಇವರೇ ಬತ್ತವ್ರೆ ಅಂತ? ಯಾರಿಗೆ? ವಾ ಕಾವು ಲೈಟ್ ಯಾಪ್ ಆಗೋಯ್ತು, ಇಷ್ಟೊಂದು ಲೇಟ್ ಆಗಾಯ್ತಾ? ಯಾವಾಗ ಲೈಟ್ಸ್ ಆನ್ ಆಗಿದ್ದು? ನೀವಿಷ್ಟು ದೊಡ್ಡ ದೊಡ್ಡ ಟೊಮೆಟೊ ಯಾಕೆ ಕಟ್ ಮಾಡಿದ್ದೀರಾ? ನೀನ್ ತಾನೇ ಹೇಳಿದ್ದು. ಇಲ್ಲ ಪರವಾಗಿಲ್ಲ, ನಿನ್ಗೆ ಹುಳಿ ಜಾಸ್ತಿ ಇದ್ರೆ ನಾನು ಬಂದ್ ಐಡಿಯಾ ಕೊಡ್ತೀನಿ, ಜಸ್ಟ್ ಅದ್ ಮಾಡಿ. ಇವಾಗ ಮಾಡ್ಬಿಡಿ. ಬಾಯಲ್ಲಿ ಫಸ್ಟ್ ಇವಾಗ ಐಡಿಯಾ ನಾನು ನೋಡ್ತೀನಿ. ನಾನು ಹೇಳಲ್ಲ, ನಾನು ಬಂದ್ ಮಾಡ್ಕೊಡ್ತೀನಿ ನಿನ್ಗೆ. ಇಲ್ಲ ಬೇಡ. ಧನುಷ್ ಎಲ್ಲ ಟ್ರಿಕ್ಸ್ ಕಲ್ತ್ಕೊಂಡ್ ಬಿಡ್ತಾರೆ. ಧನುಷ್ ಹೋಗೋ ಒಳಗೆ. ಹೋಗೋ ಒಳಗೆ. ಧನುಷ್ ಹೋಗೋ, ಹೋಗಿ. ಧನುಷ್ ಅನ್ನ, ಈಗ ಧನುಷ್ ಆಯ್ತು, ಈಗ ಧನುಷ್ ಹೋಗೋ ಒಳಗೆ. ಈ ರೇಂಜಿಗೆ ಇದು ಧನುಷ್ 16ನೇ ವಾರಕ್ಕೆ ಇದು ಎಕ್ಸ್ಪೆಕ್ಟ್. ಏನ್ ಹೊಟ್ಟೆ ಉರಿ ಕಣಿದ ಅಯ್ಯಪ್ಪ ನನ್ ಮೇಲೆ. ಏನೋ ನಿನ್ನ ಚೂರು ಬೇಜಾರ್ ಮಾಡ್ದೆ ಅನ್ಬಿಟ್ಟು ಹಿಂಗೆಲ್ಲ ಖುಷಿ ಆಗ್ತದೆ ಆಕ್ಚುಲಿ. ನೆನ್ನೆ ಹೆಂಗ್ ಆಡ್ಬಿಟ್ರು ಗೊತ್ತಾ ಇವಾಗ ಇಲ್ಲಿ ಸೇರ್ಕೊಂಡು. ಸರ್ ಹಾಕಿ ಸರ್ ಹಾಕಿ ಸರ್. ಸ್ವಲ್ಪ ತಗೊಳ್ತಾ ಇದ್ದೀನಿ. ಚಿಕನ್ ತಿರ್ಗಿಸಿ. ದಿನ 107 ಬೆಳಗ್ಗೆ 11 ಗಂಟೆ. Good morning, Big Boss. Good morning, guys. ಗುಡ್ ಮಾರ್ನಿಂಗ್ ಬಿಗ್ ಬಾಸ್.
ಮಧ್ಯಾಹ್ನ 3:25. ಮಧ್ಯಾಹ್ನ 3:30. ಓಡಿ 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 ಕಂಪ್ಲೀಟಾ? ಏನ್ ಬರ್ತಿದ್ರಿ ಸರ್? ನನ್ ಮಗ ಏನ್ ಬರ್ಲಿ ಅಂತ. ಬರ್ತಿದ್ರಿ? ಇದೇ ವಿಶ್ವ ಸ್ವಿಮ್ಮಿಂಗ್ ಮಾಡ್ಬೇಕು ಬಿಗ್ ಬಾಸ್ ಸರ್ ರಘುವಣ್ಣ ನೋಡಿ ಭಾರಿ ಇಷ್ಟ ಅವನಿಗೆ ಸ್ವಿಮ್ಮಿಂಗ್. ಥ್ಯಾಂಕ್ ಯು ಬಿಗ್ ಬಾಸ್, ಥ್ಯಾಂಕ್ ಯು. ಮೊಟ್ಟೆಲಿ ಹೊಡಿತೀನಿ ಇಲ್ಲಿ ಬೋಲಲ್ಲಿ ಅಲ್ಲ ಮೊಟ್ಟೆಲಿ. ರಕ್ಷಿತಾ ಅಷ್ಟೆಲ್ಲ ಹೇಳಿರೋದು ನೋಡು. ಇದ್ರ ಮೇಲೆ ಸೆಕೆಂಡ್ ನಿಮಗೆ ಇವತ್ತು ನನಗೆ ನೋಡ್ಲಿಕ್ಕೆ ಇಷ್ಟ ಇಲ್ಲ. ಹೋಗಿ ಇವತ್ತು ಒಂದು ಮೊಟ್ಟೆ ಅಲ್ಲ. ಸ್ವಿಮ್ಮಿಂಗ್ ಮಾಡೋಣ, ನಿಮ್ಗೆ ಇಷ್ಟ ಅಲ್ಲ? ಸರ್ ನಿಮ್ಮ ಮಗನ ಹೆಸರು? ರೋನಿ ರೋನಿತ್. ಪರವಾಗಿಲ್ಲ ಕಣ್ರಿ. ಸ್ವಿಮ್ಮಿಂಗ್ ಮಾಡ್ತಾನೆ. ಹೌದಾ? ಇಬ್ರು ಹೋಗಿ ಫಸ್ಟ್ ಯಾರು ಹೋಗ್ತೀರಿ ನೋಡೋಣ. ನೋಡೋಣ. 3 ಈ ಕಡೆ ಬೈ. ಅವ ಅಣ್ಣ ಮಲಗಿದ್ರೆ ಗೋ ಗೋ ಗೋ. ಸ್ವಿಮ್ಮಿಂಗ್ ಎಲ್ಲ ಕಲ್ಸಿದ್ಯಣ್ಣ? ಕರ್ಕೊಂಡು ಹೋಗ್ತಿದ್ದೆ ಆದ್ರೂ ದಪ್ಪ ಆಗ್ಬಿಟ್ಟವನ. ನೀವು ಹೇಳ್ಬೇಕು ಅವ್ನಿಗೆ ಏನಾರು ದಪ್ಪ ಆಗ್ಬಿಟ್ಟವನ್ ಲೈಟಾಗಿ ಅಲ್ವಾ? ಇಲ್ಲ ಪರವಾಗಿಲ್ಲ, ಚೆನ್ನಾಗಿ ಮಾಡೋಣ. ಎಲ್ಲ ನಿಮ್ಮ ಮಮ್ಮಿ ಬಂದಿಲ್ಲ. ಬಂದಿಲ್ವಾ? ಒಬ್ನೇ ಬಂದ್ಯಾ? ಒಬ್ನೇ ಹೌದಾ? ಇದೇ ನಾ ವಿಷಯದಿದ್ದು ರಘು ಸರ್. ಮೊದಲನೇ ವಿಷಯ ಇದು. ವಿಷ ವಿಷ್ ಇನ್ನೇನಿಗೆ ಬಂದು ಕಸಿದ್ದು. ಇವತ್ತು ನೀನೇನ್ ಕೇಳಿದೆ? ಏನೋ ಕೇಳಿ. ಬಿಗ್ ಬಾಸ್ ಮನೇಲಿ ಸ್ವಿಮ್ಮಿಂಗ್ ಮಾಡ್ತಾ ಇದೆಯಾ? ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಬಿಗ್ ಬಾಸ್. ಜೋರಾಗಿ. ಥ್ಯಾಂಕ್ ಯು ಬಿಗ್ ಬಾಸ್. ನಿಮ್ ಸ್ಕೂಲ್ ಅವ್ರಿಗೆಲ್ಲ ಹೇಳ್ಬೋದು ಬಿಗ್ ಬಾಸ್ ಮನೇಲಿ ಸ್ವಿಮ್ಮಿಂಗ್ ಮಾಡ್ತಾ ಅಂತ. ರೋನಿತ್, ನಿಮ್ ಡ್ಯಾಡಿ ಬಿಗ್ ಬಾಸ್ ಮನೆಯಿಂದ ಬರೋವಾಗ ಒಬ್ರೇ ಬರಲ್ಲ, ಗೊತ್ತಲ್ವಾ ನಿಂಗೆ? ನಿಮ್ ಡ್ಯಾಡಿ ಯಾರು ಬರ್ತಾರೆ? ಜೊತೆಗೆ ಯಾರನ್ನೋ ಕರ್ಕೊಂಡ್ ಬರ್ತಾರೆ ನಿಮ್ ಮನೆಗೆ. ಓಕೆನಾ? ಓಕೆ. Nice moment. 3, 2, 1. ನೀವು ಪಲ್ಟಿ ಎಲ್ಲ ಹೊಡ್ಕೊಂಡು ಸಂಜೆ 4:15. ಎಷ್ಟು ಮೊಟ್ಟೆ ತಿಂತೀಯಾ? 2. ಸಾಕಾ? ಎಷ್ಟಿದೆ? ಎಷ್ಟು ಬೇಕು ಹೇಳಿ ನಿಂಗೆ? 2 ಸಾಕು. ಇಲ್ಲಿರೋ ಸುಮಾರು ಬಾಲ್ಗಳು ನನ್ನ ಕ್ಯಾಪ್ಟನ್ಸಿ ಕಾರಣ ಆಗೈತೆ.
ಹೆಂಗಿದೆ ಹಾಸ್ಟ್ಲು? ಚೆನ್ನಾಗಿದೆಯಾ? ಎಕ್ಸಾಮು ನನಗೆ ನೆಕ್ಸ್ಟ್ ವೀಕು. ಓದ್ತೀಯ ಬಿಡ. ಹಾಲು ಬೇಕಾ? ಹಾಲು ನಾನು ಹಾಲು ಕುಡಿಯಲ್ಲಪ್ಪ. ಆವಾಗಲೂ ನಿಲ್ಲಿಸ್ತೇನೆ ನಾನು ಹಾಲು ಕುಡಿಯೋದು. ಬಾದಾಮ್ ಮಿಲ್ಕ್ ಕುಡಿತೀಯಾ? ಬೇಡ. ಹಾಂ ಇದೆಯಾ? ಮಾಡ್ಕೊಡ್ತೀನಿ. ಬೇಡ ಬೇಡ ಬೇಡ. ಚೆನ್ನಾಗಿರುತ್ತೆ, ಕುಡಿಯ ಒಂದು ಲೋಟ. ಮಿಲ್ಕೇ ಬೇಡ ನನಗೆ. ಕುಡಿಯ. ಬೇಡ. ಮಿಲ್ಕ್ ಶೇಕ್ ಮಾಡ್ಕೊಡ್ತೀನ. ಮಾಡ್ಕೊಡಿ. ಏನಂತಿದ್ರು? ಏನೆಲ್ಲ ಬಂದು ಫೋಟೋ ತಗೊಂತ ಇರ್ತಾರ. ಹೌದಾ? ಏನೇನು ಫೋಟೋ ಎಲ್ಲ ತಗೋದಂದ್ರೆ ಮಾಸ್ಕ್ ಹಾಕೊಂಡು ಹೋಗ್ಬೇಕು ನಾನು ಇವಾಗ ಆಚೆ. ಹೌದಾ? ಥ್ಯಾಂಕ್ಸ್ ಹೇಳ್ತಾನೆ ಇರ್ಬೇಕು ನೀನ್ ಬಿಗ್ ಬಾಸ್ಗೆ. ಬಿಗ್ ಬಾಸ್ ಇಂದಾನೆ ಇವತ್ತು ಇಲ್ಲಿರೋದು. ಥ್ಯಾಂಕ್ಸ್ ಬಿಗ್ ಬಾಸ್. ಥ್ಯಾಂಕ್ಸ್ ಬಿಗ್ ಬಾಸ್. ಎಲ್ಲಿದೆ ಇನ್ನೊಂದು? ಥ್ಯಾಂಕ್ಸ್ ಬಿಗ್ ಬಾಸ್. ಬಿಗ್ ಬಾಸ್. ಥ್ಯಾಂಕ್ಸ್ ಬಿಗ್ ಬಾಸ್. ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಕಾಗಲ್ಲ ಬಿಗ್ ಬಾಸ್ಗೆ. ಸಂಜೆ 4:30. ಇದು ಬಿಗ್ ಬಾಸ್. ಟೈಮ್ ಆಯ್ತು ಅನ್ಸತ್. ರಘು, ಬಿಗ್ ಬಾಸ್ ನಿಮ್ಮ ಆಸೆಯಂತೆ ನಿಮ್ಮ ಮಗ ರೋನಿತ್ ಬಿಗ್ ಬಾಸ್ ಮನೆಗೆ ಆಗಮಿಸಿ ನಿಮ್ಮ ಜೊತೆ ಹಾಗೂ ಮನೆಯ ಸದಸ್ಯರ ಜೊತೆ ಕಾಲ ಕಳೆದಿದ್ದಾರೆ. ರೋನಿತ್, ನಿಮಗೆ ಅಭಿನಂದನೆಗಳು. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಈಗ ರೋನಿತ್ ಮನೆಯಿಂದ ಹೊರಡುವ ಸಮಯ. ಮನೆಯ ಸದಸ್ಯರೆಲ್ಲರೂ ರೋನಿತ್ ಅವರನ್ನ ಮುಖ್ಯ ದ್ವಾರದ ಮೂಲಕ ಬೀಳ್ಕೊಡಬೇಕು. ಶುಭವಾಗಲಿ. ಇಷ್ಟು ಬೇಗನೆ ಬಿಗ್ ಬಾಸ್ ಅಯ್ಯೋ, ಇಷ್ಟು ಬೇಗನಾ ಬಿಗ್ ಬಾಸ್? ಅಯ್ಯೋ ಬಾ. ಓಕೆ ಬಾಯ್. ಬಾಯ್ ಗಿಲಿಯಣ್ಣ. ಇಲ್ಲೇ ಇದಾರೆ. ಏನಿಲ್ಲ, ಬಟ್ ಸಖತ್ ಖುಷಿ ಆಯ್ತು. ಸಖತ್ ಖುಷಿ ಆಯ್ತು. ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು. ನಿಮ್ಮ ಹೈಟಿಗೆ ಮ್ಯಾಚ್ ಮಾಡ್ತಾ ಇದ್ದಾರೆ ಇರಿ ಸರ್. ಎಸ್, ಥ್ಯಾಂಕ್ ಯು ಬಿಗ್ ಬಾಸ್. ಥ್ಯಾಂಕ್ ಯು. ಹೋಗ್ಬಾ. ಓಕೆ ಬಾಯ್ ಬಾಯ್ ಬಾಯ್. ಡೋರ್ ಓಪನ್ ಆಗ್ಲಿಲ್ಲ. ಎಲ್ಲಿ? ಫಸ್ಟ್ ನಾನೇ ಹೋಗ್ಲಾ? ಬಾಯ್ 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 ಬಾಯ್. ಏಯ್ ನೋಡ್ಬೇಡ ಬಾ. ಬಾಯ್ ರೋನಿತ್. ಬಾಯ್ ಬ್ರದರ್. ಬಾಯ್ 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 ಬಾಯ್. ಹೋಗ್ಬೇಡ ಅಲ್ಲಿ ಸನಿಲ್ ಲುಕ್ಕನ ತೆಗಿ. ಸಂಜೆ 5:10. Gilly, you have a surprise in the dining table. ನಿಜ? Exclusive for Gilly. ಏನೋ ಏನ್ ಸರ್ಪ್ರೈಸ್? ನಿಜವಲ್ಲ? Make the honors, Mr. Gilly. ನಿಜವಲ್ಲ? For Gilly. Gilly. Reserved for Gilly. ನಿಮ್ಗೆ. ಏನು? ಅವರಿಗೆ ಊಟ. ಏನ್ ಗಿಲಿ ವಿಶ್ವ ನಿಮ್ದು? ಏನೋ ನಿನ್ ವಿಶ್ವ ಇದ್ದಲ್ಲ ಗಿಲಿ. ಮಹಾರಾಜ ಇವತ್ತೆ ಮೊಟ್ಟೆ ತಗೊಂಡ್ ಮಾಡಿ ಕೊಡ್ಲಾ? ಹೋಗು. ಬೇಡ ಅಲ್ವಾ? ಇದ್ರಲ್ಲ ತಿನ್ಬೇಡ. ಏನ್ ಇಷ್ಟು ತಿಂತೀಯ? ಒಬ್ನೇ ತಿಂತೀಯ? Reserved for Gilly. ಒಬ್ನೇ ಬಿಗ್ ಬಾಸ್ ನೀನ್ ಬಂದೆ ಅಲ್ವಾ? ನೋಡ್ಲಿಲ್ವಾ ಇದನ್ನ? ಹಂಗಲ್ವೋ? ಪ್ಲೇಟ್ಗೆ ಹಾಕೊಂಡು ತಿನ್ನು. ನಾನು ಕೆಳಗೆ ಕೂತ್ಕ ತಿಂತೀನಿ ಅಂತ ಹೇಳಿದ್ದು. ಸರಿ, ಪ್ಲೇಟ್ ತಗೊಂಡ್ಬರ್ತೀವಿ. ಬೇಡ ಬೇಡ ಪ್ಲೇಟ್ ಹೆಂಗ್ ಮಾಡ? ನಂದು ಹಾಕೋ. ಯಾಕೆ ಹಿಂಗ್ ಆಡ್ತಾ ಇದೀಯಾ? ಹಂಗಲ್ಲ ಗಿಲ್ಲಿ, ಅಲ್ಲಿ ಒಂದು 10-15 ಪೀಸ್ ಬೇಡ, ನನ್ನ ಇಷ್ಟ ಎಲ್ಲ ತಿಂತೀನಿ ನಾನು. ಅವರ ವಿಶ್ ಸಾರೆ ಮಧ್ಯದಲ್ಲಿ ಕುತ್ಕೋ. ಬೇಕಿದ್ರೆ ಒಂದು ಬೆಡ್ಶೀಟ್ ಹಾಕ್ಲಾ? ಬೆಡ್ಶೀಟ್ ಬೇಡ, ಇಲ್ಲೇ ತಿಂತೀನಿ. ಕಾಲ್ ಸೂಪು. ಇದೆ ಒದ್ದೆ ಒಂದು ಉಂಟು. 10 ಕಾಲಿದೆ. ಇಲ್ಲೇ ತಿಂತೀನಿ. ಒದ್ದೆ ಉಂಟು. ಕುರಿ ಕಾಲು. ಬಿಡು, ಅವ್ನು ತಿನ್ಲಿ ಬಿಡು. ಬಾ, ಅದನ್ನ ಅಲ್ಲೇ ಇಡು. ಹಾ ಬಾ, ತಿನ್ಲಿ ಅವನೊಬ್ನೇ ಮಧ್ಯೆ. ಓಕೆ, ಹೋಗ ಬಾ. ರಘು ಸರ್ ಬನ್ನಿ. ರಘು ಸರ್ ಬನ್ನಿ ಪ್ಲೀಸ್. ಯಪ್ಪ, ಅವರು ತಿನ್ಲಿ. ಹಿಂಗ್ ತಿನ್ನೋ, ಹಿಂಗೆ ಹಿಂಗ ಒಂದ್ ಕಾಲ್ ಹಿಂಗ್ ಮೇಲೆ ಇಡ್ಕೋ. ಹಿಂಗೆ ಹಿಂಗ್ ಅನ್ಕೊಂಡ್ ಒಂದ್ ತಿನ್ನೋ. ಕಾಲ್ ಮೇಲೆ ಇಡ್ಕೊಳು. ಹಂಗೆ ಒಂದ್ ಕಾಲ್ ಹಿಂಗ್ ಇಡ್ಕೋ. ಮೇಲೆ ನೋಡೋ ಈಗ. ಅದ ಅಯ್ಯೋ ದೇವ್ರೇ. ರಿಸರ್ವ್ಡ್ ಫಾರ್ ಗಿಲ್ಲಿ. ಗಿಲ್ಲಿ ಗಿಲ್ಲಿ ಹೋಗ್ಲಿ, ಬಿಸಿ ಮಾಡ್ಕೊಂಡಾದ್ರೂ ತಿನ್ನೋ. ಬಿಸಿ ಮಾಡ್ಕೊಂಡ್ ತಿನ್ನು. ಬೇಡ. ಮನೆಯಿಂದ ಕೇಳಿದ್ದ. ಗಮ್ಮಂತ ಬರ್ತಿದೆ ವಾಸನೆ ಇಲ್ಲಿಗೆ. ಆಹಾ,
ತಿಂತೀನಿ, ನಾವೆಲ್ಲ ನೋಡ್ತೀವಿ. ನಿಂಗೆ ಹೊಟ್ಟೆನೋ ಅಂತೂ ಬರೋದು ಗ್ಯಾರಂಟಿ. ನಿಧಾನ ನಿಧಾನ. ಏನ್ ಆಸೆ ಅಪ್ಪ. ಓ ಸರ್ ಅಲ್ಲಿ ನೋಡಿ. ಅಯ್ಯಯ್ಯೋ ಗಿಲ್ಲಿ ಎಂಜಿಲ್ ಮಾಡ್ಬಿಡ, ಎತ್ತಿಟ್ಕೊಂಡು ತಿನ್ನು ಆಮೇಲೆ ತಿನ್ನು ಪ್ಲೇಟಲ್ಲಿ ಇಟ್ಕೊಂಡು. ನನ್ನ ಇಷ್ಟ. ಅವರಿಗೆ ಅವರ ವಿಷ ಅಲ್ವಾ, ಅವ್ರು ಹೇಗ ಕೂಡ ತಿನ್ಲಿ ಬಿಡಿ. ಅದು ಯಾಕೆ ಗೊತ್ತಾ ಹಂಗೆ ಮಾಡ್ತಿರೋದು? ನಾನು ಎತ್ತಿಟ್ರು ಯಾರು ತಿನ್ನಬಾರ್ದು ಅಂತ ಅವ್ನು ಹಂಗೆ ತಿಂತಿರೋದು. ಮಟನ್ ಹೇಗ ಕೂಡ ತಿನ್ಲಿ, ಎಲ್ಲರೂ ತಿನ್ಬಿಡ್ತಾರೆ. ಇವತ್ತೆ ಏಂಜಲ್ ಆಗ್ಲಿ ಅಂತ ಆಗ್ಲಿ ಅಲ್ವಾ. ಅವ್ನು ತಿಂತಾರದ್ ನೋಡಿ ಹೆಂಗ್ ನೋಡ್ತಾವ್ರೆ. ರಘು ಸರ್ ಅವ್ನು ತಿನ್ಲಿ, ಬನ್ನಿ, ಯಾರು ನೋಡೋದು ಬೇಡ. ಅಶ್ವಿನಿ ಮ್ಯಾಮ್, ರಕ್ಷಿತಾ ನೋಡೋದು ಬೇಡ. ಲಾಸ್ಟಲ್ಲಿ ಒಂದ್ಸಲ ಇಳಿ ತಕ್ಕೊಂಬಿಡು. ದೃಷ್ಟಿ ತೆಗಿಬೇಕು, ಇಲ್ಲಾಂದ್ರೆ ಹೊಟ್ಟೆನೂ ಬರುತ್ತೆ. ದಾರಿಲಿ ಬೇರೆ ಕೂತಿದ್ದಾನಲ್ಲ. ಇಂಥ ಆಸೆ ಎಲ್ಲ ಗಿಲ್ಲಿಗೆ ಬರೋದು. ಒಳ್ಳೆ ಪ್ಲಾನ್ ಮಾಡಿದ್ದಾನೆ ಮಾತ್ರ. ಸೀರಿಯಸ್ಲಿ ಖಾಲಿ ಒಂದು ಸೂಪ್ ಉಂಟು, ಒಂದು ಕೊಡ್ಲಿಲ್ಲ. ಒಂದು ಕೊಡ್ಲಿಲ್ಲ ಸರ್. ರಿಸರ್ವ್ ಫಾರ್ ಗಿಲ್ಲಿ. ಏನ್ ಕೊಡಬಾರ್ದು ಅಂತ ಏನಿಲ್ಲ, ಅವ್ನು ರಿಸರ್ವ್ ಫಾರ್ ಓನ್ಲಿ ಗಿಲ್ಲಿ ಇಲ್ಲ. ರಿಸರ್ವ್ ಫಾರ್ ಗಿಲ್ಲಿ ಅಷ್ಟೇ ಇರೋದು. ಕೊಟ್ಟಿದ್ರೇನು ಅದೇ. ಬೈತಾ ಇದ್ದ ಅವ್ರು. ಸಾಕಾ? ಚೆನ್ನಾಗೈತೆ. ಯಾ ಅಂತ ತೋರ್ಸ್ ಗಿಲ್ಲಿ, ತೋರ್ಸ್ ಗಿಲ್ಲಿ ತಟ್ಟೆನ. 1 hour ಅಂದೆ. ಅದನ್ನು ಕುಡಿಯೋ. ಕುಡಿದ್ರು ಕಷ್ಟ. ನಿಮ್ಗೆ ಸಲಾಡ್ ಬೇಕಾ? ಓಹೋ, ಇನ್ನೆಷ್ಟು ಹೊಟ್ಟೆ ಹಸ್ವಿಟ್ಕೊಂಡಿದ್ದೆ ಗಿಲ್ಲಿ ನೀನು ಇಷ್ಟು ದಿನ.